ಮಾಜಿ ಉನ್ನತ ಶಿಕ್ಷಣ ಸಚಿವ ಕಾಂಗ್ರೆಸ್ ಮುಖಂಡ 81 ವರ್ಷದ BA ಮೊಹಿದ್ದೀನ್ ಇನ್ನಿಲ್ಲ. ಇವತ್ತು ಮುಂಜಾನೆ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಯಲ್ಲಿ ನಿಧನರಾದರು. ಸಂಜಯ್ ನಗರದಲ್ಲಿರೋ ಮೊಹಿದ್ದೀನ್ ಅವರ ಮನೆಯಲ್ಲಿ ಅಂತಿಮ ದರ್ಶನ ಪಡೆದ ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಿಕ್ಕಿ ಬಿಕ್ಕಿ ಅತ್ತರು, ಕಣ್ಣೀರಿಟ್ಟರು. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್, ನಗರಾಭಿವೃದ್ಧಿ ಸಚಿವ UT ಖಾದರ್ ಅಂತಿಮ ದರ್ಶನ ಪಡೆದರು. ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾಜಿ ಪ್ರಧಾನಿ HD ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಹುಟ್ಟೂರು ಮಂಗಳೂರಿನಲ್ಲಿ ಮೊಹಿದ್ದೀನ್ ಅಂತ್ಯಕ್ರಿಯೆ ನಡೆಯುತ್ತೆ. ಮಾಜಿ ಸಚಿವ BA ಮೊಹಿದ್ದೀನ್ ಸಾವಿನಿಂದ ಆಘಾತಕ್ಕೊಳಗಾಗಿರುವ ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕಲಾಪ ನಡೆಸುವ ಜವಾಬ್ದಾರಿಯನ್ನು ಡೆಪ್ಯೂಟಿ ಸ್ಪೀಕರ್ಗೆ ಒಪ್ಪಿಸಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ತೆರಳಿದ್ದಾರೆ. ಬೆಳಗ್ಗೆ ಕಲಾಪ ಆರಂಭವಾಗ್ತಿದ್ದಾಗನೇ ಗದ್ಗದಿತರಾದ ಸ್ಪೀಕರ್ ಅವರು, ನಾನು ಯಾವುದೇ ತಪ್ಪು ಮಾಡಿದಾಗ ತಿದ್ದಿ ತೀಡುವ ಅಧಿಕಾರ ಇದ್ದದ್ದು ನನ್ನ ಸಾಕಿ ಬೆಳೆಸಿದ ದೊಡ್ಡಣ್ಣ ಮತ್ತು ಮೊಹಿದ್ದೀನ್ಗೆ ಮಾತ್ರ. ಇಂದು ಅವರನ್ನು ಕಳ್ಕೊಂಡಿದ್ದೇನೆ. ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಿದ್ದೀನಿ. ಇವತ್ತು ಮತ್ತು ನಾಳೆ ಉಪಸಭಾಧ್ಯಕ್ಷರು ಸದನ ನಡೆಸ್ತಾರೆ. ಅವರು ಹೊಸಬರು, ಅವರಿಗೆ ದಯಮಾಡಿ ಸಹಕಾರ ಕೊಡಿ ಅಂತ ರಮೇಶ್ ಕುಮಾರ್ ಸದನದಲ್ಲಿ ಕೇಳಿಕೊಂಡ್ರು. ಎಷ್ಟೆಷ್ಟು ಟೈಮ್ ಕೊಡಿ, 20 ಮಿನಿಟ್ಸ್ ಕೊಡಿ, ಪರವಾಗಿಲ್ಲ. ಸ್ವಲ್ಪ ರೀಸನಬಲ್ ಮಾಡಿ. ಲೈಟ್ ಹಾಕಂತ ಎಷ್ಟೆಷ್ಟು ಟೈಮ್ ಕೊಡಿ, 20 ಮಿನಿಟ್ಸ್ ಕೊಡಿ, ಪರವಾಗಿಲ್ಲ. ಸ್ವಲ್ಪ ರೀಸನಬಲ್ ಮಾಡಿ. ಲೈಟ್ ಹಾಕಂತ